ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಆಪರೇಷನ್ ಸಿಂಧೂರ್ ವೇಳೆ ಬಂಕರ್ನಲ್ಲಿ ಅಡಗಿದ್ದ ಪಾಕ್ ಸೇನಾ ಮುಖ್ಯಸ್ಥ ಪ್ಲಸ್ ಫೀಲ್ಡ್ ಮಾರ್ಷಲ್ ಆಸಿಂ ಮುನೀರ್ಗೆ ಭಾರತ ಮೇಲೆ ಅರಚಾಡದಿದ್ರೆ ತಿಂದ ಅನ್ನ ಮೈಗೆ ಹತ್ತಲ್ಲ ಅನ್ಸುತ್ತೆ. ಇದೀಗ ಪುನಃ ಭಾರತ ವಿರುದ್ಧ ಬಾಲ ಬಿಚ್ಚಿ ಬಾಯಿಗೆ ಬಂದ ಹಾಗೆ ಉಗ್ರರ ಥರ ಮಾತನಾಡಿದ್ದಾನೆ. ಇತ್ತೀಚೆಗಷ್ಟೇ ಬೆಲ್ಜಿಯಂ ರಾಜಧಾನಿ ಬ್ರೂಸೆಲ್ಸ್ಗೆ ಭೇಟಿ ನೀಡಿದ್ದ ಮುನೀರಾ ಭಾರತದ ಮೇಲೆ ಸೇಡು ತೀರಿಸಿಕೊಳ್ಳುವುದು ನನ್ನ ಕರ್ತವ್ಯ ಅಂತ ಹೇಳಿದ್ದಾನೆ. ಪಾಕಿಸ್ತಾನದಲ್ಲಿ ನಡೆಯೋ ಅನಾಚಾರಗಳಿಗೆಲ್ಲ ಭಾರತನೇ ಕಾರಣ ಅಂತ ಬೊಗಳಿದ್ದಾನೆ. ಪಾಕಿಸ್ತಾನದಲ್ಲಿ ಭಾರತ ಭಯೋತ್ಪಾದನೆಗೆ ಹಣಕಾಸಿನ ಬೆಂಬಲ ನೀಡುತ್ತಿದೆ. ಪಾಕಿಸ್ತಾನವನ್ನ ಅಸ್ಥಿರಗೊಳಿಸೋಕೆ ಭಾರತ ತೆಹ್ರೀಕ್ ಇ ತಾಲಿಬಾನ್ TTP ಮತ್ತು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ BLA ಸಂಘಟನೆಗಳಿಗೆ ಫಂಡಿಂಗ್ ಮಾಡ್ತಿದೆ ಅಂತ ಆರೋಪ ಮಾಡಿದ್ದಾನೆ. ಜೊತೆಗೆ ಪಾಕಿಸ್ತಾನದ ಶಾಂತಿಯನ್ನ ಹಾಳು ಮಾಡೋಕೆ ಯಾರಿಗೂ ಬಿಡೋದಿಲ್ಲ. ಭಾರತ ಹೀಗೆ ಮೂಲಭೂತವಾದಕ್ಕೆ ಸಪೋರ್ಟ್ ಮಾಡ್ತಿದ್ರೆ ನಾವು ಪ್ರತೀಕಾರ ತೀರಿಸಿಕೊಳ್ತೀವಿ. ಪ್ರತಿಯೊಬ್ಬ ಪಾಕಿಸ್ತಾನ ಪ್ರಜೆಯ ರಕ್ತಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋದು ನನ್ನ ಕರ್ತವ್ಯ. ನಾನು ಬಿಡಲ್ಲ ಅಂತ ಮುನೀರ್ ಗಂಟಲು ಹರಿದುಕೊಂಡಿದ್ದಾನೆ. ಮೊನ್ನೆಯಷ್ಟೇ ಈ ಉಗ್ರ ಪ್ರಾಣಿಗೆ ಅಮೆರಿಕದ ಟ್ರಂಪ್ ಆಡಳಿತ 2ನೇ ಬಾರಿ ಬನ್ನಿ ಸಾಹೇಬ್ರೆ ಅಂತ ಆಹ್ವಾನ ಕೊಟ್ಟಿತ್ತು. ಆಗ ಅಲ್ಲಿಗೆ ಹೋದ ಈ ಮುನೀರಾ ಇದೇ ಥರ ಭಾರತ ವಿರುದ್ಧ ಭಾಷಣ ಮಾಡಿ ತನ್ನ ಅಸಲಿ ಮುಖ ಅನಾವರಣ ಮಾಡಿ ಬಂದಿದ್ದ. ಭಾರತಕ್ಕೆ ಅಣು ಬೆದರಿಕೆ ಹಾಕಿದ್ದ. ಭಾರತ ಡ್ಯಾಂ ಕಟ್ಟಿ ಆದ್ಮೇಲೆ ಅದರ ಮೇಲೆ ಮಿಸೈಲ್ ಹಾರಿಸಿ ಉಡೀಸ್ ಮಾಡ್ತೀವಿ ಅಂತ ತಾನೊಬ್ಬ ಸೇನಾ ಮುಖ್ಯಸ್ಥ ಅನ್ನೋದು ಮರೆತು ಮಾತನಾಡಿದ್ದ. ಈಗ ಅದು ಸಾಲ್ದು ಅಂತ ಮತ್ತೆ ಭಾರತ ಮೇಲೆ ಸೇಡು ತೀರಿಸಿಕೊಳ್ಳೋದೇ ನನ್ನ ಕರ್ತವ್ಯ ಅಂತ ಹೇಳ್ಕೊಂಡಿದ್ದಾನೆ. ಅಂದಹಾಗೆ ಈ ಮುನೀರ್ ಮತ್ತು ಅವನ ಸೇನೆ ತಾವೇ ಉಗ್ರರಿಗೆ ಆಶ್ರಯ ಕೊಟ್ಟು ಅವರು ಸತ್ರೆ ಅವರನ್ನ ಮಣ್ಣು ಮಾಡಿ ಅವರ ಸಮಾಧಿ ಮುಂದೆ ಅತ್ತು ಬರೋದು ಇಡೀ ಜಗತ್ತಿಗೆ ಗೊತ್ತಿರೋ ಸಂಗತಿ. ಹೀಗಿದ್ರೂ ಭಾರತವೇ ಪಾಕನ್ನ ಅಸ್ಥಿರಗೊಳಿಸುತ್ತಿದೆ, ಉಗ್ರರಿಗೆ ಫಂಡಿಂಗ್ ಮಾಡ್ತಿದೆ ಅಂತ ಪದೇ ಪದೇ ಭಾರತದ ಮೇಲೆ ಈ ರೀತಿ ಆರೋಪ ಮಾಡ್ತಿದ್ದಾನೆ. ಈ ಮೂಲಕ ಪಾಕಿ ಜನರ ಗಮನ ಭಾರತದತ್ತ ಸೆಳೆದು ತನ್ನ ವೈಫಲ್ಯಗಳನ್ನ ಮುಚ್ಚಿ ಹಾಕಿಕೊಳ್ತಿದ್ದಾನೆ. ಇನ್ನ ಇದೇ ಬ್ರೂಸೆಲ್ಸ್ನಲ್ಲಿ ಮಾಡಿದ ಭಾಷಣ ವೇಳೆ ಮುನೀರ್ ಪಾಕಿಸ್ತಾನದ ಅಧ್ಯಕ್ಷನ ಸ್ಥಾನ ಪಡೆಯೋಕೆ ಆಸಕ್ತಿ ಇಲ್ಲ ಅನ್ನೋ ಸೂಚನೆ ನೀಡಿದ್ದಾನೆ. ಪಾಕಿಸ್ತಾನದ ರಕ್ಷಕನಾಗಿ ದೇವರು ನನ್ನನ್ನ ಸೃಷ್ಟಿ ಮಾಡಿದ್ದಾರೆ, ಆದ್ರಿಂದ ನನಗೆ ಬೇರೆ ಯಾವುದೇ ಹುದ್ದೆಯ ಮೇಲೂ ಆಸೆ ಇಲ್ಲ ಅಂದಿದ್ದಾನೆ. ಅಂದಹಾಗೆ ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿಯನ್ನ ಕೆಳಗಿಳಿಸಿ ಈ ಮುನೀರ್ ಆ ಸ್ಥಾನದಲ್ಲಿ ಕೂರ್ತಾನೆ ಅನ್ನೋ ಚರ್ಚೆ ಬಹಳ ದಿನಗಳಿಂದ ಆಗ್ತಿತ್ತು. ಇದಕ್ಕೀಗ ಈ ರೀತಿ ಹೇಳಿರ್ಬೋದು. ಭಾರತ ಮೇಲೆ 50% ಟ್ಯಾರಿಫ್ ಹೇರಿದ್ದ ಟ್ರಂಪ್ ಪುಟಿನ್ ಭೇಟಿ ನಂತರ ಭಾರತದ ಮೇಲೆ ಸಾಫ್ಟ್ ಆಗಿದ್ದಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಸದ್ಯಕ್ಕೆ ಅಂತಹ ಲಕ್ಷಣಗಳು ಕಂಡು ಬರ್ತಿಲ್ಲ. ಇದೀಗ ಅಮೆರಿಕ ಭಾರತ ವ್ಯಾಪಾರ ಒಪ್ಪಂದ ಇನ್ನಷ್ಟು ಡಿಲೇ ಆಗೋ ಮಾಹಿತಿ ಸಿಕ್ಕಿದೆ. ಈ ವ್ಯಾಪಾರ ಒಪ್ಪಂದ ಬಗ್ಗೆ 6ನೇ ಸುತ್ತಿನ ಮಾತುಕತೆ ನಡೆಸೋಕೆ ಆಗಸ್ಟ್ 25ರಂದು ಅಮೆರಿಕದ ಟ್ರೇಡ್ ಟೀಮ್ ಭಾರತಕ್ಕೆ ಬರೋಕೆ ಶೆಡ್ಯೂಲ್ ಆಗಿತ್ತು. ಆದ್ರೀಗ ಈ ಮಾತುಕತೆಯನ್ನ ಇನ್ನು ಮುಂದಕ್ಕೆ ಹಾಕೋ ಸಾಧ್ಯತೆ ಇದೆ ಅಂತ ಸರ್ಕಾರಿ ಮೂಲಗಳನ್ನ ಉಲ್ಲೇಖಿಸಿ ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ಯಾವಾಗ ಅನ್ನೋದು ಗೊತ್ತಿಲ್ಲ. ಅಂದಹಾಗೆ ಇದುವರೆಗೆ ಉಭಯ ದೇಶಗಳ ನಡುವೆ ಒಟ್ಟು 5 ಸುತ್ತಿನ ಮಾತುಕತೆ ನಡೆದಿವೆ. ಆದರೆ ಅಮೆರಿಕ ಮಾತ್ರ ಭಾರತದ ಕೃಷಿ ಮತ್ತು ಡೈರಿ ಮಾರುಕಟ್ಟೆಗೆ ಆಕ್ಸೆಸ್ ಕೊಡಿ ಅಂತ ಪಟ್ಟು ಹಿಡಿದಿದೆ. ಇದರಿಂದ ವ್ಯಾಪಾರ ಒಪ್ಪಂದದ ಮಾತುಕತೆ ಮುಂದಕ್ಕೆ ಸಾಗ್ತಿಲ್ಲ. ಈಗ 6ನೇ ಸುತ್ತಿನ ಮಾತುಕತೆಯನ್ನು ಪೋಸ್ಟ್ಪೋನ್ ಮಾಡೋಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನ ಅಲಸ್ಕಾದಲ್ಲಿ ಟ್ರಂಪ್ ಪುಟಿನ್ ಮೀಟಿಂಗ್ ಬಳಿಕ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಟರ್ಕಿ ಮತ್ತು ಹಂಗರಿ ವಿದೇಶಾಂಗ ಸಚಿವರೊಂದಿಗೆ ಪ್ರತ್ಯೇಕ ಫೋನ್ ಕಾಲ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಇಬ್ರು ವಿದೇಶಾಂಗ ಸಚಿವರು ಪುಟಿನ್ ಟ್ರಂಪ್ ನಡುವಿನ ಮೀಟಿಂಗ್ ಪರಿಣಾಮದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಅಂತ ಲಾವ್ರೋವ್ ಹೇಳಿದ್ದಾರೆ. ಇತ್ತ ಈ ಹೈ ಲೆವೆಲ್ ಮೀಟಿಂಗ್ ಬಗ್ಗೆ ಅಮೆರಿಕದ ಮಾಜಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜಾನ್ ಬಾಲ್ಟನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಮೀಟಿಂಗ್ನಲ್ಲಿ ಟ್ರಂಪ್ ಸೋತಿಲ್ಲ, ಆದರೆ ಪುಟಿನ್ಗೆ ದೊಡ್ಡ ಗೆಲುವಾಗಿದೆ ಅಂದಿದ್ದಾರೆ. ಪುಟಿನ್ ಹೆಚ್ಚುವರಿ ಸ್ಯಾಂಕ್ಷನ್ಸ್ನಿಂದ ಬಚಾವಾಗಿದ್ದಾರೆ.
ಯಾವುದೇ ಕದನ ವಿರಾಮ ಅಥವಾ ಇತರೆ ಒತ್ತಡಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಬಂದಿಲ್ಲ. ಅಮೆರಿಕ ಜೊತೆ ಬಲವಾದ ಸಂಬಂಧ ಮರುಸ್ಥಾಪಿಸೋ ಇಚ್ಛೆನ ಪುಟಿನ್ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಪುಟಿನ್ ಗುರಿಗಳೇ ಈ ಮೀಟಿಂಗ್ ಅಲ್ಲಿ ಒಂದು ಕೈ ಮೇಲಿದ್ವು. ಆದ್ರೆ ಟ್ರಂಪ್ ಮೀಟಿಂಗ್ ವೇಳೆ ಬಹಳ ಆಯಾಸ ಆಗಿರೋ ತರ ಕಾಣಿಸಿದ್ರು. ಸೊ ಇದರಿಂದ ಈ ಮೀಟಿಂಗ್ ನಲ್ಲಿ ಟ್ರಂಪ್ ಒಳ್ಳೆ ಪರ್ಫಾರ್ಮ್ ಮಾಡೋಕೆ ಆಗ್ಲಿಲ್ಲ ಅನ್ಸುತ್ತೆ ಅಂದಿದ್ದಾರೆ. ಇನ್ನ ಶುಕ್ರವಾರ ನಡೆದ ಅಲೆಸ್ಕಾ ಮೀಟಿಂಗ್ ವೇಳೆ ಒಂದು ಎಡವಟ್ಟಾಗಿದೆ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ಗೆ ಸೇರಿದ ಸೂಕ್ಷ್ಮ ಸರ್ಕಾರಿ ಮಾಹಿತಿ ಒಳಗೊಂಡ 8 ಪುಟಗಳ ಡಾಕ್ಯುಮೆಂಟ್ ಒಂದು ಅಲಸ್ಕಾದ ಹೋಟೆಲ್ ಅಲ್ಲೇ ಉಳಿದಿದೆ. ಟ್ರಂಪ್ ಪುಟಿನ್ ಮಾತುಕತೆ ನಡೆದ ಜಾಗಕ್ಕೆ ಹತ್ತಿರದಲ್ಲಿರೋ ಹೋಟೆಲ್ ಕ್ಯಾಪ್ಟನ್ ಕುಕ್ನಲ್ಲಿ ಈ ಡಾಕ್ಯುಮೆಂಟ್ ಸಿಕ್ಕಿತ್ತು. ಪ್ರಿಂಟಿಂಗ್ ಮೆಷಿನ್ ಮೇಲೆ ಇತ್ತು ಅಂತ ಎನ್ಪಿಆರ್ ಮಾಧ್ಯಮ ವರದಿ ಮಾಡಿದೆ. ಈ ಡಾಕ್ಯುಮೆಂಟ್ಸ್ನಲ್ಲಿ ಅಮೆರಿಕ ಅಧಿಕಾರಿಗಳ ಸ್ಕೆಡ್ಯೂಲ್, ಫೋನ್ ನಂಬರ್ಗಳು, ಲಂಚ್ ಮೆನ್ಯೂ ಬಗ್ಗೆ ಉಲ್ಲೇಖವಾಗಿತ್ತು. ಅಮೆರಿಕದ ಸಂಕೇತವಾಗಿರೋ ಹದ್ದಿನ ಪ್ರತಿಮೆನ ಪುಟಿನ್ಗೆ ಗಿಫ್ಟ್ ಆಗಿ ನೀಡೋಕೆ ಟ್ರಂಪ್ ಪ್ಲಾನ್ ಮಾಡಿರೋ ಬಗ್ಗೆನೂ ಇದೆ. ಹಾಗೆ ಪುಟಿನ್ ಸೇರಿದಂತೆ ರಷ್ಯನ್ ಅಧಿಕಾರಿಗಳ ಹೆಸರನ್ನ ಹೇಗೆ ಕರಿಬೇಕು ಅನ್ನೋದು ಕೂಡ ಉಲ್ಲೇಖವಾಗಿದೆ. ಟ್ರಂಪ್ ಪುಟಿನ್ ಮೀಟಿಂಗ್ ನಡೆಯೋಕೆ 2 ಗಂಟೆಗಳ ಮುಂಚೆ ಇದು ಸಿಕ್ಕಿತ್ತು. ಆದ್ರೆ ಇದನ್ನಿಲ್ಲಿ ಯಾರು ಬಿಟ್ರು ಅನ್ನೋ ಬಗ್ಗೆ ಮಾಹಿತಿ ಇಲ್ಲ ಎನ್ನಲಾಗಿದೆ. ಆದ್ರೆ ವೈಟ್ ಹೌಸ್ ಮಾತ್ರ ಇದೇನು ಭದ್ರತಾ ಲೋಪವಲ್ಲ ಅಂದಿದೆ. ಆಕ್ಸಿಯಂ 4 ಮಿಷನ್ ಮೂಲಕ ಐಎಸ್ಎಸ್ ತಲುಪಿ ಯಶಸ್ವಿಯಾಗಿ ಮಿಷನ್ ಪೂರ್ಣಗೊಳಿಸಿ ಭೂಮಿಗೆ ಬಂದ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಇದೀಗ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ದಿಲ್ಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟೀಯ ಏರ್ಪೋರ್ಟ್ನಲ್ಲಿ ಇವರಿಗೆ ಸ್ವಾಗತ ಕೋರಲಾಗಿದೆ. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಮತ್ತು ದಿಲ್ಲಿ ಸಿಎಂ ರೇಖಾ ಗುಪ್ತಾ ಸೇರಿ ಇವರನ್ನ ಬರಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಇಸ್ರೋ ಹಿರಿಯ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಸದ್ಯ ಶುಭಾಂಶು ಶುಕ್ಲಾ ಲಕ್ನೋಗೆ ಪ್ರಯಾಣ ಬೆಳೆಸಿ ತಮ್ಮ ಕುಟುಂಬಸ್ಥರನ್ನ ಸೇರಲಿದ್ದಾರೆ. ಇದಾದ್ಮೇಲೆ ಸ್ವಲ್ಪ ದಿನಗಳಲ್ಲೇ ಪ್ರಧಾನಿ ನರೇಂದ್ರ ಮೋದಿನ ಮೀಟ್ ಮಾಡಲಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಚೀನಾ ವಿದೇಶಾಂಗ ಮಂತ್ರಿ ವಾಂಗ್ ಯಿ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ಆಗಸ್ಟ್ 18ರಿಂದ 2 ದಿನ ಭಾರತದಲ್ಲಿರೋ ವಾಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ರನ್ನ ಮೀಟ್ ಮಾಡಲಿದ್ದಾರೆ. ಗಡಿ ಸಂಬಂಧಿತ 24ನೇ ಸುತ್ತಿನ ಸ್ಪೆಷಲ್ ರೆಪ್ರೆಸೆಂಟೇಟಿವ್ಸ್ ಮೀಟಿಂಗ್ನಲ್ಲಿ ವಾಂಗ್ ಭಾಗವಹಿಸಲಿದ್ದಾರೆ. ಈ ಮೀಟಿಂಗ್ನಲ್ಲಿ ಉಭಯ ದೇಶಗಳ ನಡುವಿನ ಗಡಿ ಸಮಸ್ಯೆ ಕುರಿತು ವಾಂಗ್ ಯಿ ಮತ್ತು ಅಜಿತ್ ಧೋವಲ್ ನಡುವೆ ಮಹತ್ವದ ಮಾತುಕತೆ ನಡೆಯಲಿದೆ. ಇನ್ನು ಇದೇ ಭೇಟಿಯಲ್ಲಿ ವಾಂಗ್ ಯಿ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವರನ್ನ ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ ಅಂತ ವಿದೇಶಾಂಗ ಇಲಾಖೆ ಮಾಹಿತಿ ನೀಡಿದೆ. ನೇಪಾಳದ ವಿದೇಶಾಂಗ ಕಾರ್ಯದರ್ಶಿ ಅಮಿತ್ ಬಹದ್ದೂರ್ ರೈ ಅವರ ಆಹ್ವಾನದ ಮೇರೆಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ನೇಪಾಳ ಪ್ರವಾಸ ಕೈಗೊಂಡಿದ್ದಾರೆ. ಆಗಸ್ಟ್ 18ರವರೆಗೆ ನೇಪಾಳದಲ್ಲಿರುತ್ತಾರೆ. ಈ ಭೇಟಿ ವೇಳೆ ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಹಕಾರದ ಬಲವರ್ಧನೆ, ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ ಅಭಿವೃದ್ಧಿ, ಕನೆಕ್ಟಿವಿಟಿ ಸೇರಿದಂತೆ ಅನೇಕ ವಿಷಯಗಳ ಕುರಿತು ಡಿಸ್ಕಸ್ ಮಾಡಲಿದ್ದಾರೆ. ಪಾಕಿಸ್ತಾನದ ಆಲ್ ಟೈಮ್ ಡಿಫೆನ್ಸ್ ಪಾರ್ಟ್ನರ್ ಚೀನಾ ಪಾಕ್ಗೆ ಮತ್ತೊಂದು ಅಡ್ವಾನ್ಸ್ಡ್ ಹ್ಯಾಂಗರ್ ಕ್ಲಾಸ್ ಸಬ್ಮರೀನ್ ನೌಕೆಯನ್ನ ಡೆಲಿವರಿ ಮಾಡಿದೆ. ಈ ಸಬ್ಮರೀನ್ ಉದ್ಘಾಟನಾ ಸಮಾರಂಭವನ್ನು ಚೀನಾದ ವುಹಾನ್ನಲ್ಲಿ ನಡೆಸಲಾಗಿದೆ. ಇಂತಹ 8 ಹ್ಯಾಂಗರ್ ಕ್ಲಾಸ್ ಸಬ್ಮರೀನ್ಗಳನ್ನು ಪಾಕಿಸ್ತಾನಕ್ಕೆ ನೀಡೋಕೆ ಚೀನಾ ಡೀಲ್ ಮಾಡಿಕೊಂಡಿದೆ. ಕಳೆದ ಮಾರ್ಚ್ನಲ್ಲಿ 2ನೇ ಸಬ್ಮರೀನ್ ನೀಡಿತ್ತು. ಇದೀಗ 3ನೇ ಸಬ್ಮರೀನ್ ನೀಡಿದೆ. ಈ ಮೂಲಕ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಪಾಕ್ನ ನೌಕಾಬಲವನ್ನ ಹೆಚ್ಚಿಸುವಲ್ಲಿ ಚೀನಾ ಭಾರೀ ಪ್ರಯತ್ನ ಪಟ್ಟಿರೋದು ಇಲ್ಲಿ ಸ್ಪಷ್ಟವಾಗ್ತಿದೆ. ಇನ್ನು ಜಗತ್ತಿನಲ್ಲಿರೋ ಯುದ್ಧವನ್ನೆಲ್ಲ ನಿಲ್ಲಿಸಿದ್ದೇನೆ ಅಂತ ಹಾರಾಡ್ತಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಅಮೆರಿಕದಲ್ಲೇ ಬಿಸಿ ಮುಟ್ಟಿಸಲಾಗಿದೆ. ಅಮೆರಿಕದ 34 ರಾಜ್ಯಗಳಲ್ಲಿ ಸಾವಿರಾರು ಪ್ರತಿಭಟನಾಕಾರರು ಬೀದಿಗಿಳಿದು ಟ್ರಂಪ್ ವಿರುದ್ಧ ಪ್ರತಿಭಟಿಸಿದ್ದಾರೆ. ರಿಪಬ್ಲಿಕನ್ನರು ಮತದಾನಕ್ಕೆ ಜಿಲ್ಲೆಯ ಗಡಿಗಳನ್ನ ಮರುವಿಭಜನೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಈ ರೀತಿ ಪ್ರತಿಭಟಿಸಲಾಗಿದೆ. ಈ ಮರು ವಿಭಜನೆಯಿಂದ ಅಮೆರಿಕ ಸಂಸತ್ನಲ್ಲಿ ಟ್ರಂಪ್ಗೆ ಮತ್ತು ರಿಪಬ್ಲಿಕನ್ನರಿಗೆ ಅಡ್ವಾಂಟೇಜ್ ಆಗಬಹುದು. ಕಾಂಗ್ರೆಸ್ನಲ್ಲಿ ಅವರು ಹೆಚ್ಚಿನ ಸೀಟ್ ಗೆಲ್ಲಬಹುದು ಅಂತ ಡೆಮಾಕ್ರೆಟಿಕ್ ಪಕ್ಷ ಆರೋಪಿಸಿದೆ. ಇದೇ ಪ್ಲಾನ್ ಅನ್ನ ವಿರೋಧಿಸಿ ಪ್ರತಿಭಟಿಸಲಾಗಿದೆ. ಸ್ಟಾಪ್ ದಿ ಟ್ರಂಪ್ ಟೇಕ್ ಓವರ್ ಅಂತ ಘೋಷಣೆ ಕೂಗಿ ಅಮೆರಿಕದ 32 ರಾಜ್ಯಗಳಲ್ಲಿ ಸುಮಾರು 200 ಪ್ರತಿಭಟನಾ ಇವೆಂಟ್ ನಡೆಸಲಾಗಿದೆ. ಗಾಜಾದಲ್ಲಿರೋ ಹಮಾಸ್ಗಳನ್ನ ಇಸ್ರೇಲ್ ಸಂಪೂರ್ಣವಾಗಿ ನಾಶ ಮಾಡೋಕೆ ಪಣ ತೊಟ್ಟಿರೋ ತರ ಕಾಣ್ತಿದೆ. ಇದೀಗ ಗಾಜಾದ ಉತ್ತರದಲ್ಲಿರೋ ಎಲ್ಲ ಪ್ಯಾಲಿಸ್ತೀನಿಯರನ್ನ ದಕ್ಷಿಣ ಗಾಜಾಗೆ ಸ್ಥಳಾಂತರಿಸೋಕೆ ಇಸ್ರೇಲ್ ಪ್ಲಾನ್ ಸಿದ್ಧಪಡಿಸಿದೆ. ಪ್ಯಾಲಿಸ್ತೀನಿಯರಿಗೆ ಟೆಂಟ್ಗಳು ಮತ್ತು ತಾತ್ಕಾಲಿಕವಾಗಿ ಆಶ್ರಯ ಪಡೆಯೋಕೆ ಬೇಕಾದ ಸಾಮಗ್ರಿಗಳನ್ನ ನೀಡ್ತೀವಿ ಅಂತ ಇಸ್ರೇಲ್ ಹೇಳಿದೆ. ಇನ್ನೊಂದು ಕಡೆ ಗಾಜಾದಲ್ಲಿರೋ ನಿರಾಶ್ರಿತರು ಅಮೆರಿಕಾಗೆ ಬರ್ತಿದ್ದಾರೆ ಅಂತ
ಟ್ರಂಪ್ರ ಆಪ್ತೆ ಬೆಂಬಲಿಗರಾದ ಲಾರಾ ಲುಮರ್ ಇತ್ತೀಚೆಗಷ್ಟೇ ಹೇಳಿಕೆ ನೀಡಿದ್ರು. ಹೀಗಾಗಿ ಗಾಜಾ ಜನರಿಗೆ ನೀಡಿದ್ದ ಎಲ್ಲಾ ವಿಸಿಟರ್ ವೀಸಾಗಳನ್ನ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಮಾನತುಗೊಳಿಸಿದೆ. ಅಂದಹಾಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ಪ್ಯಾಲೆಸ್ಟೇನಿಯನ್ ಅಥಾರಿಟಿಯ ಟ್ರಾವೆಲ್ ಡಾಕ್ಯುಮೆಂಟ್ಸ್ ಹೊಂದಿರೋರಿಗೆ ಅಮೆರಿಕ 3800 B1 B2 ವಿಸಿಟರ್ ವೀಸಾಗಳನ್ನ ನೀಡಿತ್ತು. ಈಗ ಅವುಗಳನ್ನು ಅಮಾನತುಗೊಳಿಸಲಾಗಿದೆ. ಇದಕ್ಕೆ ಪ್ಯಾಲೆಸ್ಟೇನಿಯನ್ ಹೋರಾಟಗಾರರ ಗುಂಪು ಖಂಡನೆ ವ್ಯಕ್ತಪಡಿಸಿದೆ. ಇಂಡೋನೇಷ್ಯಾದಲ್ಲಿ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 5.7 ತೀವ್ರತೆ ದಾಖಲಾಗಿದೆ. ಇಂಡೋನೇಷ್ಯಾದ ಸುಲಾವೇಶಿ ದ್ವೀಪದಲ್ಲಿ ಈ ಕಂಪನ ಆಗಿದ್ದು ಭೂಮಿಯಿಂದ 10 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ. ಸದ್ಯ ಈ ಭೂಕಂಪದಿಂದ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇನ್ನೊಂದು ಕಡೆ ಜಪಾನ್ನಲ್ಲೂ ಕೂಡ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ 5.6 ತೀವ್ರತೆ ದಾಖಲಾಗಿದೆ. ಜಪಾನ್ನ ತಕನ್ಬೆ ಬಳಿ ಈ ಭೂಕಂಪ ಆಗಿದ್ದು ಇದರಿಂದ ಜಪಾನ್ನ ಹಲವು ಕಡೆ ಕಂಪನದ ಅನುಭವವಾಗಿದೆ. ಕಂಪನದ ಕೇಂದ್ರ ಬಿಂದು ಭೂಮಿಯಿಂದ 10 ಕಿಲೋಮೀಟರ್ ಆಳದಲ್ಲಿ ಪತ್ತೆಯಾಗಿದೆ. ಸದ್ಯ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಮಯನ್ಮಾರ್ನಲ್ಲಿ ಬಂಡುಕೋರರ ವಿರುದ್ಧ ಹುಂತಾ ಸೇನೆಯ ದಾಳಿ ಮುಂದುವರೆದಿದೆ. ಇದೀಗ ಅಲ್ಲಿನ ಮೊಗೋಕ್ ನಗರದಲ್ಲಿರೋ ರತ್ನ ಗಣಿಗಾರಿಕೆ ಫ್ಯಾಕ್ಟರಿ ಮೇಲೆ ಹುಂತಾ ಸೇನೆ ದಾಳಿ ಮಾಡಿದೆ. ಪರಿಣಾಮ ಕನಿಷ್ಠ 21 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲದೆ ಹಲವರು ಗಾಯಗೊಂಡಿದ್ದಾರೆ. ಸುಡಾನ್ನಲ್ಲಿ ಸೇನೆ ಮತ್ತು ಅರೆಸೇನೆ ಪಡೆಗಳ ನಡುವಿನ ಸಂಘರ್ಷ ಮುಂದುವರೆದಿದೆ. ಇದೀಗ ಆರ್ಎಸ್ಎಫ್ ಅನ್ನು ಅರೆಸೇನೆ ಪಡೆ ಅಲ್ಲಿನ ಡರ್ಫೂರ್ನಲ್ಲಿರೋ ನಿರಾಶ್ರಿತರ ಕ್ಯಾಂಪ್ ಮೇಲೆ ದಾಳಿ ಮಾಡಿದೆ. ಪರಿಣಾಮ ಕನಿಷ್ಠ 31 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಹಲವರು ಗಾಯಗೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.